ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ ಸೆಕೆಂಡ್ ಪ್ಲೇಸಲ್ಲಿರುವಂಥ 1000 ಸ್ಕ್ವೇರ್ ಫೀಟ್ ಕಾರ್ನರ್ ಮನೆ ನೋಡೋಕೆ ಬಂದಿವಿ. ಇದು ಬಂದು ನಿಮಗೆ ನೋಡಿ, ಆ ಮನೆ ಇದೇ ಆಗಿರುತ್ತೆ. ಇದು ಬಂದು ನಾರ್ತ್ಗೆ ಈಸ್ಟ್ ಕಾರ್ನರ್ ಆಗಿರುತ್ತೆ. ನಿಮಗೆ ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ಬಿ ಡಿ ಎ ಮನೆ ಆಗಿರುತ್ತೆ. ನಾರ್ತ್ಗೆ ಈಸ್ಟ್ ಕಾರ್ನರು 1000 ಸ್ಕ್ವೇರ್ ಫೀಟು ನೋಡಿ. ಇದು ಬಂದ್ಬಿಟ್ಟು ನಾರ್ತ್ ಆಗಿರುತ್ತೆ. ನಿಮಗೆ ಇದು ಈಸ್ಟ್ ಫೇಸ್ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀರಿ, ನೋಡ್ಬೋದು 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಹಾಗೆ ಈ ಕಡೆ ಕೂಡ ನಿಮಗೆ 25 ಫೀಟ್ ರಸ್ತೆ ಸಿಗುತ್ತೆ. ಈ ಕಡೆ ಕೂಡ ನಿಮಗೆ 25 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಮರ ಇರೋದ್ರಿಂದ ನಿಮಗೆ ಈ ಬಿಲ್ಡಿಂಗ್ ಎಲಿವೇಶನ್ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಈ ಮರ ಬಂದಿರೋದ್ರಿಂದ, ಇಲ್ಲಾಂದರೆ ನಿಮಗೆ ಬಿಲ್ಡಿಂಗ್ ಎಲಿವೇಶನ್ ಕ್ಲೀನಾಗಿ ಕಾಣೋದು. ಇದು ಬಂದು 1000 ಸ್ಕ್ವೇರ್ ಫೀಟ್ ಇರೋದ್ರಿಂದ ಕಾರ್ನರ್ ಮನೆ ಅಲ್ವಾ, ಅದರಿಂದ ಈ ಕಡೆನೂ ನೋಡ್ಬೋದು ನಿಮಗೆ. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಇದೆ ನಿಮ್ಗೆ. ಇನ್ನೊಂದ್ಸತಿ ಈ ಕಡೆ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ 1000 ಸ್ಕ್ವೇರ್ ಫೀಟ್ ಆಗಿರುತ್ತೆ. ಓಕೆ, ನಾರ್ತ್ ಈಸ್ಟ್ ಕಾರ್ನರ್ ಬಿ ಡಿ ಎ ಮನೆ, ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿ ಇರುವಂಥದ್ದು ಕಾರ್ನರ್ ಮನೆ ಆಗಿರುತ್ತೆ. ಓಕೆ, ಮನೆ ಮುಂದ್ಗಡೆ ನೋಡ್ಬೋದು, ಇಲ್ಲಿ ಸಣ್ಣದಾಗಿ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ ಬೇಕಂದರೆ ಮೇಲ್ಗಡೆ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಜಾಗ ತುಂಬ ಇದೆ. ಮನೆ ಮುಂದೆ ಮರ ಕೂಡ ಇದೆ. ಇಲ್ಲೂ ಕೂಡ ನಿಮಗೆ ಗಾರ್ಡನ್ ಥರ ಮಾಡಿದ್ದಾರೆ ನಿಮಗೆ. ಇದು ಬಂದು ನಿಮಗೆ ಈಸ್ಟ್ ಡೋರ್ ಆಗಿರುತ್ತೆ. ನೋಡ್ಬೋದು, ಈ ಕಡೆ ನಾರ್ತ್ ಸೈಡು ಗೇಟ್ ಕೊಟ್ಟಿದ್ದಾರೆ. ಇಲ್ಲಿ ನೇಮ್ ಬೋರ್ಡ್ ಹಾಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಈ ಕಡೆ ಕೂಡ ನೋಡಿಸ್ತಾ ಇದ್ದೀನಿ ನಿಮಗೆ, ನೋಡ್ಬೋದು ಫ್ರಂಟ್ ಎಲಿವೇಶನ್ನು. ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ಹೇಳ್ತೀನಿ. ಇದರ ರೇಟು ರೀಸನಬಲ್ ಇದೆ, ರೇಟು ತುಂಬ ಚೆನ್ನಾಗಿದೆ. ಓಕೆ, ಇಲ್ಲಿ ವಾಕಿಂಗ್ ಗೇಟ್ ಕೊಟ್ಟಿದ್ದಾರೆ, ಅಲ್ಲಿ ಕಾರ್ ಹೋಗೋಕ್ಕೆ ಗೇಟ್ ಕೊಟ್ಟಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ನಿಮಗೆ. ನೋಡಿ, ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಓಕೆ, ನೋಡಿಸ್ತೀನಿ ಆ ಕಡೆ ಜಾಗನ ನಿಮಗೆ. ಓಕೆ, ಈ ಕಡೆ ಬಂದರೆ ನಮಗೆ ಇಲ್ಲಿ ನೋಡಿ ಬೋರ್ ಬಂದಿದೆ ಇಲ್ಲಿ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ಅಂದರೆ ಕಾವೇರಿ ಕಲೆಕ್ಷನ್ ಆಗಿದೆ, ಮೀಟ್ರ್ ತಗೋಬೇಕಾಗಿರುತ್ತೆ. ಇಲ್ಲಿ ಕೊಳಾಯಿ ಕೂಡ ಹಾಕ್ಕೊಡ್ತಾರೆ ನಿಮಗೆ. ಹಾಗೆ ಇಲ್ಲಿ ಸಂಪು ಬಂದಿದೆ ನಿಮಗೆ, ನೋಡ್ಬೋದು. ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೋಬೋದು ನಿಮಗೆ. ಲಿಫ್ಟ್ ಇರುವಂಥ ಮನೆ, 1000 ಸ್ಕ್ವೇರ್ ಫೀಟ್ದು ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಧಾರಾಳವಾಗಿ 3 ಕಾರ್ ನಿಲ್ಲಿಸ್ಕೊಂಡು ನಿಮಗೆ 2 ರಿಂದ 3 ಬೈಕು ಆರಾಮಾಗಿ ನಿಲ್ಲಿಸ್ಬೋದು. ಮೇಲ್ಗಡೆ POP ಕೂಡ ಆಗಿದೆ. ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು. ಇನ್ನು ಕೆಲಸ ನಡೀತಾ ಇದೆ. ತುಂಬ ಜನ ಕೇಳ್ತಾ ಇರ್ತೀರ ಕಾರ್ನರ್ ಮನೆಯಲ್ಲಿ ಒಂದು ಒಳ್ಳೆ ಮನೆ ನೋಡಿಸಿ ಅಂತ, ಅವ್ರಿಗೋಸ್ಕರ ನಿಮಗೆ. ಇಲ್ಲಿಂದ ನಿಮಗೆ ಜಸ್ಟು ವಾಜರಾಳಿ ಮೆಟ್ರೋ ಸ್ಟೇಷನ್ ನಿಮ್ಗೆ ಒಂದು 2 ಕಿಲೋಮೀಟರ್ಸ್ ಬರ್ಬೋದು ಅನ್ಕೊಂತೀನಿ ನಾನು ನಿಮಗೆ, ವಾಜರಾಳಿ ಮೆಟ್ರೋ ಸ್ಟೇಷನ್ಗೆ. ಓಕೆ, ಇದು ಬಂದು ನಿಮಗೆ ಪಾರ್ಕಿಂಗಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ನೋಡಿ, ಇಲ್ಲೆಲ್ಲ ರೈಲ್ಸ್ ಹಾಕ್ಕೊಡ್ತಾರೆ, ಇನ್ನೂ ಹಾಕಿಲ್ಲ, ಎಲ್ಲ ಹಾಕ್ಕೊಡ್ತಾರೆ. ಇನ್ನು ನಾನು ಅವಲೇ ಹೇಳ್ದಂಗೆ ಇನ್ನೂ ಕೆಲಸ ನಡೀತಾ ಇದೆ, ಫಿನಿಶಿಂಗ್ ಆಗಿಲ್ಲ ಕೆಲಸ. ಒಂದು ಒಳ್ಳೆ ಮನೆ ಬಂತು, ವೀಡಿಯೋ ಮಾಡಿ ಅಂದರು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನೋಡಿ, ನಿಮ್ಗೆ ಜಾಗ ನೋಡ್ಬೋದು. ಇಲ್ಲಿ ಎಷ್ಟು ಫ್ರೀ ಆಗಿದೆ ಜಾಗ ನಿಮಗೆ. ಧಾರಾಳವಾಗಿ ಸಂಜೆ ಹೊತ್ತು ಇಲ್ಲೇ ಬೇಕಾದ್ರೆ ರಿಲ್ಯಾಕ್ಸ್ ಮಾಡ್ಬೋದು ನೀವು. ಮೇಲ್ಗಡೆ ಕೂಡ ಅಷ್ಟೇ ನಿಮಗೆ POC ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಮನೆ ಮುಂದೆ ತುಂಬ ಜಾಗ ಇದೆ, ನಿಮ್ಗೆ ಆರಾಮಾಗಿ ಕೂತ್ಕೊಂಡು ಸಂಜೆ ಹೊತ್ತು ಕೂಡ ರಿಲ್ಯಾಕ್ಸ್ ಮಾಡ್ಬೋದು. ಹಾಗೆ ಟಫನ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ MS ಕೂಡ ಕೊಟ್ಟಿದ್ದಾರೆ. ವಿಡಿಯೋದಲ್ಲಿ ತುಂಬ ಏನು ಹೇಳೋಕ್ಕೋಗಲ್ಲ, ಬಂದು ಮನೆ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಹೆಂಗಿಲ್ಲ ಅಂತ. ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಡೋರ್ ನೋಡಿಸ್ತಾ ಇದ್ದೀನಿ. ಇದು ಬಂದು ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ, ನೋಡ್ಬೋದು. ಟೀಕ್ ವುಡ್ಡಲ್ಲೇ ಆಗಿದೆ ನಿಮಗೆ, ಟೀಕ್ ವುಡ್ಡಲ್ಲಿ. ಓಕೆ, ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ, ನೋಡ್ಬೋದು. ತುಂಬ ಫ್ರೀಯಾಗಿರೋ ಹಾಲು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದರೆ, ವುಡ್ ವರ್ಕ್ ಮಾಡಿ ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದರೆ ನಮಗಿಲ್ಲಿ ಶೂರ್ ಹಾಕ್ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಫೋಟೋಗೆ ಏನೋ ಮಡಿಕೊಂತೀನಿ, ಮಡಿಕೊಳ್ಳೋಕ್ಕೆ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ. ಫುಲ್ ವುಡ್ ವರ್ಕೇ ಮಾಡಿದ್ದಾರೆ, ನಿಮ್ಗೆ ನೋಡ್ಬೋದು. ತುಂಬ ಚೆನ್ನಾಗಿದೆ. ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೂಪರ್. ನೋಡಿ, ಇಲ್ಲಿಂದ ನಿಮಗೆ ಎಲ್ ಶೇಪ್ ದೊಡ್ಡದಾಗಿ ಸೋಫಾ ಹಾಕ್ಕೋಬೋದು ನೀವು ಬೇಕಂದರೆ. ಇಲ್ಲೂ ಹಾಕ್ಕೋಬೋದು, ಅಲ್ಲೂ ಹಾಕ್ಕೋಬೋದು. ಅಡುಗೆ ಮನೆ ಸೈಡು ನಿಮ್ಗೆ ವುಡ್ ವರ್ಕ್ ಮಾಡಿದ್ದಾರೆ.
ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲಿ ಬಂದು ನಮಗೆ ಟಿ ವಿ ಯೂನಿಟ್ ಬಂದಿದೆ ದೊಡ್ಡದಾಗಿ. ಧಾರಾಳವಾಗಿ ನೀವು 90 ಇಂಚಸ್ ಟಿ ವಿ ಬೇಕಾದ್ರೂ ಮಡಿಕೋಬೋದು. ಹಾಗೆ ಈ ಕಡೆ ನಾರ್ತ್ ಸೈಡ್ ಬಂದ್ಬಿಟ್ಟು ವಿಂಡೋ ಕೂಡ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಇದು ನಾರ್ತ್ ಈಸ್ಟ್ ಕಾರ್ನರ್ ಆಗಿದ್ದರಿಂದ ನಿಮಗೆ ನಾರ್ತ್ ಸೈಡು ವಿಂಡೋ 2 ಸೈಡು ಕೊಟ್ಟಿದ್ದಾರೆ ದೊಡ್ಡದಾಗಿ ಬೆಳಕು ಗಾಳಿಗೋಸ್ಕರ. ಹಾಗೆ ಇಲ್ಲಿ ಲಿಫ್ಟ್ ಬಂದಿರುತ್ತೆ. ಇಲ್ಲೂ ಬಂದು ನಮಗೆ UPS ಪಾಯಿಂಟು ಹಾಗೆ ಸ್ಟೋರೇಜ್. ಹಾಗೆ ಇಲ್ಲಿ ನಮಗೆ ದೇವ್ರ ಮನೆ ಕೂಡ ಬಂದಿದೆ ನೋಡ್ಬೋದು. ಎಲ್ಲ ಟೀ ಕುಡ್ಡಲ್ಲೇ ಮಾಡಿರುವಂಥದ್ದು ದೇವ್ರ ಮನೆ. ಹಾಗೆ ಬಾಕ್ಲು ಮಾತ್ರ ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ ನಿಮಗೆ ಸ್ಕೈಲೈಟ್ ಬಂದಿದೆ ಮೇಲ್ಗಡೆಯಿಂದ ದೇವ್ರ ಮನೆಗೆ. ಡೈರೆಕ್ಟಾಗಿ ಮೇಲ್ಗಡೆಯಿಂದ ನೋಡಿಸ್ತೀನಿ ನಾನು. ಬೆಳಕು ಇಲ್ಲಿಗೆ ಬರುತ್ತೆ ದೇವ್ರ ಮನೆಗೆ. ನಿಮಗೆ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಕೊಟ್ಟಿದ್ದಾರೆ ಆರಾಮಾಗಿ. ಫುಲ್ ಎಲ್ಲ ವುಡ್ ವರ್ಕೆ ಮಾಡಿದ್ದಾರೆ ನಿಮಗೆ ಇಲ್ಲಿ ದೇವ್ರ ಮನೆನ. ಇದು ಒಂದು ಹಾಲ್ ಆಗಿರುತ್ತೆ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡಿಸ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ನೋಡ್ಬೋದು ಯು ಶೇಪಲ್ಲಿ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ. ನಿಮ್ಗೆ ಅಲ್ಲಲ್ಲಿ ಬಾಕ್ಸ್ ಟೈಪ್ ಮಾಡಿದ್ದಾರೆ. ಸಮ್ ಪಾರ್ಟ್ಸು ಫೋಟೋಸ್ ಏನಾರು ಮಡಿಕೊಳ್ಳೋಕ್ಕೆ ಫುಲ್ ಡಿಸೈನ್ಸ್ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಡುಗೆ ಮನೆ ಕೂಡ. ಬನ್ನಿ ಅಡುಗೆ ಮನೆ ಕೂಡ ನೋಡ್ಬೋದು. ನಿಮಗೆ ತುಂಬ ಓಪನ್ ಪ್ಲೇಸ್ ಆಗಿದೆ. ನಿಮಗೆ ದೊಡ್ಡದಾಗಿ ನೋಡಿ ಎಲ್ ಶೇಪಲ್ಲಿ ದೊಡ್ಡದಾಗಿದೆ ನಿಮಗೆ. ಹಾಗೆ ಕೆಳಗಡೆ ಫುಲ್ಲು ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ ನಿಮಗೆ. POP ಫಾಲ್ ಸೀಲಿಂಗ್ ಕೂಡ ಆಗಿದೆ ಮೇಲ್ಗಡೆ ನೋಡ್ಬೋದು. ತುಂಬ ಫ್ರೀ ಆಗಿದೆ ಅಡುಗೆ ಮನೆ ಅಂತ ಹೇಳ್ಬೋದು. ನಿಮಗೆ ಎಲ್ಲೂ ಇಡದಂಗಿಲ್ಲ ನಿಮಗೆ. ನೋಡಿ ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬಂದಿದೆ. ಇದು ಕೂಡ ಅಷ್ಟೇ ನೋಡಿ ತುಂಬ ಫ್ರೀ ಆಗಿದೆ ಯುಟಿಲಿಟಿ. ತುಂಬ ದೊಡ್ಡದಾಗಿದೆ ಜಾಗ. ಹಾಗೆ ಸೇಫ್ಟಿ ವೈಸ್ ನಮಗೆ ಇಲ್ಲಿ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಫುಲ್ ವುಡ್ ವರ್ಕೆ ಮಾಡಿದ್ದಾರೆ ನಿಮಗೆ. POP ಎಲ್ಲ POP ಮಾಡಿ ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ ಮೇಲ್ಗಡೆ. ಹಾಗೆ ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಎಲ್ಲ ನಿಮಗೆ ಹೈಡ್ರಾಲಿಕ್ಸಲ್ಲೇ ಮಾಡಿದ್ದಾರೆ ನೋಡಿ. ಇನ್ನೂ ಫಿಟ್ಟಿಂಗ್ಸ್ ಎಲ್ಲ ಇದೆ ನಿಮಗೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಎಲ್ಲರಲ್ಲಿ ಹೇಳಿದಂಗೆ. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಮಿಕ್ಸಿ ಓವನ್ ಏನೇನೋ ಮಡಿಕೊಂತೇನೆಲ್ಲ ಮಡಿಕೋಬೋದು ನಿಮಗೆ. ಹಾಗೆ ಇಲ್ಲೊಂದು ಪ್ಯಾನೇಟ್ರ್ ಕೂಡ ಬಂದಿದೆ. ಹಾಗೆ ಇಲ್ಲಿ ಬಂದು ನಮಗೆ ರೆಸ್ಟ್ ರೂಮ್ ಬಂದಿದೆ ಒಂದು. ಹಾಗೆ ಇಲ್ಲಿ ಕೈ ತೊಳೆಯೋಕ್ಕೆ ಸಿಂಕು. ಇಲ್ಲಿ ಸಣ್ಣದಾಗಿ ಒಂದು ರೂಮ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಸೀನಿಯರ್ ಸಿಟಿಜನ್ ರೂಮ್ ಅಂತಲೇ ಹೇಳ್ಬೋದು. ನಿಮಗೆ ಸಣ್ಣದಾಗಿ ಒಂದು ರೂಮ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಕೂಡ ಇದೆ ನಿಮಗೆ. ಓಕೆ, ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ನಮಗೆ ಟೋಟಲ್ಲು ಈ ಮನೆಗೆ ನಿಮಗೆ ಸೀನಿಯರ್ ಸಿಟಿಜನ್ಸ್ ರೂಮ್ ಸೇರಿಸಿದ್ರೆ ನಿಮಗೆ 5 ರೂಮ್ ಬರುತ್ತೆ. ಅಂದರೆ ಮೇಲ್ಗಡೆ ಇನ್ನೂ 4 ಇದೆ, ನೋಡಿಸ್ತೀನಿ. ಓಕೆ, ಇವತ್ತು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಂದ್ರೆ ನಿಮ್ಗೆ ನೋಡ್ಬೋದು ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹಾಗೆ ಸೈಡ್ ಹ್ಯಾಂಡಲ್ ಬಂದ್ಬಿಟ್ಟು ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟು ನಿಮಗೆ ಟೀಕ್ ವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ. ಇಲ್ಲಿ ದೇವರ ಮನೆ ಬಂದಿದೆ ನೋಡಿ. ಇಲ್ಲಿಂದ ನೋಡಿಸ್ತೀನಿ ನಾನು ಸ್ಕೈಲೈಟ್ನ ನೋಡಿ. ದೇವರ ಮನೆಗೆ ಡೈರೆಕ್ಟಾಗಿ ಬೆಳಕು ಬರೋ ಥರ ಮಾಡಿದ್ದಾರೆ. ಓಕೆ, ಇದು ಬಂದು ನಮಗೆ ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ನೋಡ್ಬೋದು ಇಲ್ಲೂ ಕೂಡ ನಿಮಗೆ ಜಾಗ ತುಂಬ ಇದೆ. ಬೇಕಂದ್ರೆ ಇಲ್ಲೂ ಒಂದು ಸೋಫಾ ಹಾಕೊಂಡು ನೀವು ಲಿವಿಂಗ್ ಹಾಲ್ ಥರ ಮಾಡ್ಕೋಬೋದು ನೀವು ಸೆಕೆಂಡ್ ಫ್ಲೋರಲ್ಲಿ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ.
ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ನೋಡಿ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ದೊಡ್ಡದಾಗಿ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಅಲ್ಲಿ ವುಡನ್ ವರ್ಕ್ ಮಾಡಿ ನಿಮಗೆ POC ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್, ಹಾಗೆ ಮೊಬೈಲು ಲ್ಯಾಪ್ಟಾಪ್ ಏನೇನಿದೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ನೋಡ್ಬೋದು ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ ದೊಡ್ಡದಾಗಿ. ಹಾಗೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಕೂಡ ಇದೆ ನಿಮಗೆ ಇಲ್ಲಿ ಸಣ್ಣದಾಗಿ. ಇಲ್ಲಿ ಬಂದು ಡ್ರೆಸ್ಸಿಂಗ್ ಟೇಬಲ್, ಹಾಗೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್, ಹಾಗೆ ಇಲ್ಲೊಂದು ರೆಸ್ಟ್ ರೂಮ್, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಅಂತ ಹೇಳ್ಬೋದು. ಇದಕ್ಕೆ ಕೂಡ ನಿಮಗೆ ಪಾರ್ಟಿಷನ್ ಕೊಟ್ಟಿದ್ದಾರೆ. ಇನ್ನೆಲ್ಲ ಫಿನಿಶಿಂಗ್ ಆಗಿಲ್ಲ, ಮಾಡಿಕೊಡ್ತಾರೆ, ಇನ್ನು ಕೆಲಸ ನಡೀತಾ ಇದೆ. ಹಾಗೆ ಇದಕ್ಕೆ ಒಂದು ಬಾಲ್ಕನಿ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು ತಗೊಳ್ಳೋರಿಗೆ. ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್, ನಾಮಕೆ ವಾಸ್ತೆ ಅಂದರೆ ಹೆಸರಿಗೆ ಮಾತ್ರ ನಿಮಗೆ ಇದು ಚಿಲ್ಡ್ರನ್ ಬೆಡ್ರೂಮು. ತುಂಬ ದೊಡ್ಡದಾಗೇ ಇದೆ ನಿಮಗೆ. ನೋಡಿ ಒಳಗಡೆ ಬರ್ತಾರೆ, ಇಲ್ಲಿ ರೆಸ್ಟ್ ರೂಮ್ ಸಿಗುತ್ತೆ ದೊಡ್ಡದಾಗಿ. ಹಾಗೆ ಇನ್ನೂ ಕಾಟನ್ನು ಫಿಟ್ ಮಾಡಿಲ್ಲ, ಮಾಡಿಕೊಡ್ತಾರೆ ಇಲ್ಲಿ. ಇದೆಲ್ಲ ನಿಮಗೆ ವಾರ್ಡ್ರೋಬ್ಗಳು. ಹಾಗೆ ಈ ಕಡೆಯಿಂದ ನೋಡಿಸ್ತೀನಿ ನೋಡಿ, ವಾರ್ಡ್ರೋಬು ತುಂಬ ಇದೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ವರ್ಕಿಂಗ್ ಟೇಬಲ್ಸ್ ಬೇಕಾದ್ರೆ ಹೇಳ್ಬೋದು, ಇಲ್ಲ ಸ್ಟಡಿ ಟೇಬಲ್ ಬೇಕಾದ್ರೆ ಹೇಳ್ಬೋದು ನಿಮಗೆ. ಹಾಗೆ ನೋಡ್ಬೋದು ಇಲ್ಲಿ ವಾರ್ಡ್ರೋಬು ಫುಲ್ ಇದೆ ನಿಮಗೆ. ಇದಕ್ಕೆ ಫುಲ್ ಲೆಂತ್ ಕೊಟ್ಬಿಟ್ಟವ್ರೆ. ಓವರ್ ಹೆಡ್ ಕಬೋರ್ಡ್ ಕೂಡ ಅಷ್ಟೇ ನೋಡ್ಬೋದು, ತುಂಬಾ ಇದೆ ನಿಮಗೆ. ಹಾಗೆ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿ ವುಡ್ ವರ್ಕ್ ಮಾತ್ರ ಸಾಲಿಡ್ ಆಗಿ ಮಾಡಿದ್ದಾರೆ. ಇದು ಫಿನಿಶಿಂಗ್ ಆದರೆ ಆದಮೇಲೆ ಮಾತ್ರ ಒಳ್ಳೆ ಲುಕ್ ಬರುತ್ತೆ ಮನೆ. ಹಾಗೆ ಇದು ನಾರ್ತ್ ಸೈಡ್ ಇರೋದ್ರಿಂದ ನಿಮಗೆ ಇಲ್ಲಿ ಕಿಟಕಿ ಕೊಟ್ಟಿದ್ದಾರೆ, ಸೌತ್ ಸೈಡ್ ಫೇಸು. ಇದು ರೂಮು ಅಷ್ಟೇ, ತುಂಬ ದೊಡ್ಡದಾಗಿದೆ. ಇಲ್ಲಿ ಯಾವ ರೂಮನ್ನು ನಿಮಗೆ ಚಿಕ್ಕದಾಗಿ ಬಂದಿಲ್ಲ, ಅದೇ ಮೈನ್ ಪ್ಲಸ್ ಪಾಯಿಂಟ್ ಇದೆ. ಹಾಗೆ ಇದಕ್ಕೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಬಾಲ್ಕನಿ ಕೂಡ. ಸೂಪರ್. ಇದು ಅದೇ ಫಸ್ಟ್ ಫ್ಲೋರಲ್ಲಿ ಸೇರಿಸಿದ್ರೆ ಇದು 3ನೇ ರೂಮ್ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಇದು ಸೆಕೆಂಡ್ ಫ್ಲೋರ್ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಇದು 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಇವಾಗಲೇ ಬೆಳಕು ನಿಮಗೆ ಕ್ಲೀನಾಗಿ ಕಾಣ್ತಾ ಇದೆ ಮೇಲ್ಗಡೆಯಿಂದ. ಇಲ್ಲೂ ಕೂಡ ಅಷ್ಟೇ, ನಾವೇನು ಕೆಳಗಡೆ ನೋಡಿದ್ವಿ ಮಾಸ್ಟರ್ ಬೆಡ್ರೂಮು ಸೇಮ್ ಇರುತ್ತೆ, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ನಿಮಗೆ. ಇದು ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಫುಲ್ ವುಡ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ POP ಫಾಲ್ ಸೀಲಿಂಗ್, ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ. ಈ ಕಡೆ ಬಂದರೆ ನಮಗೆ TV ಯೂನಿಟ್. ಹಾಗೆ ಸೇಮ್ ಅವಾಗಲೇ ನೋಡಿಸ್ದಂಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು, ವಾಕಿಂಗ್ ವಾರ್ಡ್ರೋಬ್ ಅಂತಲೇ ಹೇಳ್ಬೋದು. ಅಲ್ಲಿ ಎಲ್ಲ ರೂಮ್ಗೂ ನಿಮಗೆ ಬಾಲ್ಕನಿ ಇದೆ ಕಾರ್ನರ್ ಇರೋದ್ರಿಂದ. ರೆಸ್ಟ್ ರೂಮು,
ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆ, ಕೊಳಾಯಿ ಫಿಟ್ಟಿಂಗ್ಸ್ ಇದೆ, ಒಂದು ಕೋಟ್ ಪೇಂಟಿಂಗ್ ಇದೆ, ಇನ್ನು ಕೆಲಸ ಇದೆ, ತುಂಬ ಇದೆ, ಇನ್ನು ತುಂಬ ಕೆಲಸಗಳಿದೆ. ಒಂದು ಒಳ್ಳೆ ಮನೇನ ಮಿಸ್ ಮಾಡೋದು ಬೇಡ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಬಾಲ್ಕನಿ, ಇದು ಬಂದು ನಿಮಗೆ 4ನೇ ರೂಮ್ ಆಗಿರುತ್ತೆ. ಹಾಗೆ ಇದು 5ನೇದು, ಅಂದರೆ ನಿಮಗೆ ಹೋಮ್ ಥಿಯೇಟ್ರ್ ಅಂತಲೇ ಹೇಳ್ಬೋದು. ನೋಡ್ಬೋದು ಸರಿಯಾಗಿ ದೊಡ್ಡದಾಗಿದೆ. ನಿಮಗೆ ಬೇಕಾದ್ರೆ ನೀವು ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಜಿಮ್ ರೂಮ್, ಯೋಗ ರೂಮ್, ಇಲ್ಲ ಬೇಡ ಅಂದರೆ ಒಂದು ದೊಡ್ಡದಾಗಿ ಒಂದು ಕಾಟ್ ಹಾಕೊಂಡು ಇದನ್ನು ಕೂಡ ನೀವು ರೂಮ್ ಮಾಡ್ಕೋಬೋದು. ಸಾಕಾಗಿ ದೊಡ್ಡದಾಗಿದೆ ಮಾತ್ರ. ಟೋಟಲ್ಲು ನಿಮಗೆ 5 ರೂಮ್ ಇರುವಂಥ ಮನೆ ಆಗಿರುತ್ತೆ ಇದು. ಇಷ್ಟು ದೊಡ್ಡದಾಗಿ ಯೂಸಲ್ ಆಗಿ ಹೋಮ್ ಥಿಯೇಟ್ರ್ ಎಲ್ಲೂ ಬರೋಲ್ಲ, ಸ್ವಲ್ಪ ಹಿಡಿದು ಬಿಡ್ತಾರೆ. ಇದು ಕೂಡ ನಿಮಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಎಲ್ಲ ರೂಮ್ಗಳಿಗೂ ಬಾಲ್ಕನಿ ಇದೆ. ನಿಮಗೆ ಬಾಲ್ಕನಿ ಒಂದು ತಗೊಂಡಿಲ್ಲ ಅಂದಿದ್ರೆ ಇನ್ನೂ ದೊಡ್ಡದಾಗಿ ಬಂದಿರೋದು ಇದು. ಸರಿಯಾಗಿದೆ ಮನೆ ಮಾತ್ರ. 1000 ಸ್ಕ್ವೇರ್ ಫೀಟ್ ಥರ ಕಾಣುತ್ತೆ, ದೊಡ್ಡದಾಗೆ ಕಾಣುತ್ತೆ ನಿಮಗೆ. ಸೂಪರ್. ಇದು ಬಂದು ನಿಮಗೆ 3ನೇ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ ಟಾಪ್ ಫ್ಲೋರ್ಗೆ. ನೋಡ್ಬೋದು ಬಿಸಿಲು ಹೆಂಗೆ ಹೊಡಿತಾ ಇದೆ. ಇಲ್ಲಿ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬರುತ್ತೆ ನಿಮಗೆ. ಓಕೆ, ಮಾಡಿ ಮೇಲೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ ಮನೆ ಸುತ್ತಮುತ್ತ. ನೋಡ್ಬೋದು ಕಂಬಿ, ಬಟ್ಟೆ ಒಣಗಾಕಕ್ಕೆ ಕಂಬಿ ಕೊಟ್ಟಿದ್ದಾರೆ ಇಲ್ಲಿ. ಅದು ಬಂದು ನಿಮಗೆ ಪಾರ್ಕ್ ಆಗಿರುತ್ತೆ. ಹಾಗೆ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಬಂದ್ಬಿಟ್ಟು 1000 ಲೀಟರ್ದು 2 ಸಿಂಟಾಗಿ ಕೊಟ್ಟಿದ್ದಾರೆ. ಸೋಲಾರ್ ಬೇಕಂದರೆ ನೀವು ಮೇಲ್ಗಡೆನೇ ಮುಡಿಕೋಬೋದು ಆರಾಮಾಗಿ. ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ ಇಲ್ಲೇ. ಹಾಗೆ ಆ್ಯಂಟಿ ಸ್ಕಿಡ್ ಟೈಲ್ಸ್ ಕೂಡ ಹಾಕಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ಇಲ್ಲೇ. ಅಕ್ಕ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಇಲ್ಲಿಂದ ನೋಡಿ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ 80 ಫೀಟ್ ರೋಡ್ ಬರುತ್ತೆ. ಅಲ್ಲಿ ಕಾಣಿಸ್ತಾ ಇದೆ ಆಟೋಗಳೆಲ್ಲ ನಿಮಗೆ. ಆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದು ಪಕ್ಕದಲ್ಲೇ ನಿಮಗೆ ವಾಜಹಳ್ಳಿ ಮೆಟ್ರೋ ಸ್ಟೇಷನ್ನು. ಓಕೆನಾ? ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಿಮಗೆ. ಇದು ಬರೋದು ಅಂಜನಾಪುರ 2nd ಬ್ಲಾಕಲ್ಲಿ ಬರುತ್ತೆ ನಿಮಗೆ. 1000 ಸ್ಕ್ವೇರ್ ಫೀಟ್ ಆಗಿರುತ್ತೆ. ನಾರ್ತ್ ಈಸ್ಟ್ ಕಾರ್ನರು BDA ಮನೆ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,25 lakhs ಕೇಳ್ತಾರೆ. ಅಂದರೆ 3,25,00,000 ಕೇಳ್ತವ್ರೆ. 1000 ಸ್ಕ್ವೇರ್ ಫೀಟ್ ಮನೆ, ಕಾರ್ನರ್ ಮನೆ ಆಗಿರುತ್ತೆ. ಅದಕ್ಕೋಸ್ಕರ 3,25,00,000 ಕೇಳ್ತಾರೆ. 3,25,00,000 ಅಂದರೆ ಅದೇ ರೇಟ್ ಅಲ್ಲ, ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ಮನೆ ನೋಡಿ ತುಂಬ ಒಳ್ಳೆ ಮನೆ, ಧಾರಾಳವಾಗಿ ನೀವು ಕೊಡ್ಬೋದು. ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಮನೆಯನ್ನು. ಓಕೆ, ಯಾರನ್ನ ಈ ವಿಡಿಯೋ ನೋಡಿ ಈ ಮನೆಯನ್ನು ಇಷ್ಟ ಆಗಿದರೆ, ಈ ಮನೆಯನ್ನು ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಕಾರ್ನರ್ ಮನೆ ಹುಡುಕ್ತಾಯಿದ್ರೆ, ಅನ್ಮೆಜರ್ಮೆಂಟ್ ಅಂತಲೇ ಹೇಳ್ಬೋದು, 1000 ಸ್ಕ್ವೇರ್ ಫೀಟು ಕಾರ್ನರ್ ಮನೆ ಹುಡುಕ್ತಾಯಿದ್ದಾರೆ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಯಾರಾನ ಮನೆ ತಗೋಬೇಕಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ. BDA ಮನೆಗಳು ತುಂಬ ಇದೆ, ಬಂದು ನೋಡ್ಬೋದು. ಹಾಗೆ ನಿಮ್ಮಲ್ಲಿ BMRDA ಸೈಟ್ ಬೇಕಂದರೆ, ಯಾರಿಗಾನ ಬೇಕಂದರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಹೋಗಿ ಸೈಟ್ ಕೂಡ ನೋಡಿಸ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.